ಎಲ್ಲರಿಗೂ ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಪ್ಪ ಸಡನ್ನಾಗಿ ಎಲ್ಲಿ ಹೋಗ್ತಿದ್ದಾರೆ ಅಂತ ನೋಡ್ತಿದ್ದೀರಾ? ಏನಿಲ್ಲ ಗೈಸ್, ಹೇಳಿದ್ನಲ್ಲ ಷಷ್ಠಿ ನಮ್ಮದು ರಾಮನಾಥಪುರ ಜಾತ್ರೆ ನಡೆಯುತ್ತೆ ಅಂತ. ಅದಕ್ಕೆ ಇವತ್ತು ನವೀನ್ ಅವ್ರು ಕೂಡ ಬಂದಿದ್ರು, ಹೋಗೋಣ ಅಂತ ಹೇಳಿದ್ದೆ ಜಾತ್ರೆಗೆ. ಅದಕ್ಕೇ ಬಂದಿದ್ರು, ನಮ್ಮ ದೊಡ್ಡಮ್ಮನೂರಿಗೆ ಬಂದಿದ್ರು ಕರ್ಕೊಂಡು ಹೋಗ್ಲಿಕ್ಕೆ ಅಂತ. ಹೋಗ್ಬಿಟ್ಟು ಜಾತ್ರೆನ ನೋಡ್ಕೊಂಡು ಬರೋಣ ಅಂತ ಒಂದು ರೌಂಡ್, ಹೊರಗಡೆನೂ ಎಲ್ಲೂ ಹೋಗಿಲ್ವಲ್ಲ ನಾವು, ಅದಕ್ಕೇ ಒಂದು ರೌಂಡ್ ಹೋಗ್ದಂಗೆ ಆಗುತ್ತೆ ಮತ್ತು ಜಾತ್ರೆನೂ ನೋಡ್ದಂಗೆ ಆಗುತ್ತೆ ಅಂತ ಅಂದ್ಕೊಂಡು ಹೊರಟಿದ್ದೀವಿ. ತೋರಿಸ್ತೀನಿ ನಿಮಗೂ ಹೇಗಿದೆ ಜಾತ್ರೆ, ಹೇಗಿರುತ್ತೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ಅದು ತುಂಬಾ ಕ್ರೌಡ್ ಕೂಡ ಇರುತ್ತೆ ಜಾತ್ರೆಯಲ್ಲಿ, ಅಲ್ಲಿ ತುಂಬ ನಾಯ್ಸ್ ಕೂಡ ಇರುತ್ತೆ. ಸೊ ಅದನ್ನು ಸ್ಟಾರ್ಟಿಂಗಲ್ಲೇ ಹೇಳ್ತಾ ಇದ್ದೀನಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಓಕೆನಾ? ಇವಾಗ ನಾನು, ನವೀನ್ ಅವರು ಮತ್ತು ನನ್ನ ಮಗಳು 3 ಜನ ಹೊರಟಿದ್ದೀವಿ ಜಾತ್ರೆಗೆ. ನಮ್ಮ ದೊಡ್ಡಮ್ಮನ ಮನೆಯಿಂದ ಅವಾಗಲೇ ಬಂದ್ವಿ, ಅಲ್ಲಿಂದ ಸ್ವಲ್ಪ ನಮ್ಮ ಮನೆಯನ್ನು ತೊಗೊಬೇಕಿತ್ತು. ಇವಾಗ ನಮ್ಮ ಮನೆಯಿಂದ ಹೊರಟಿದ್ದೀವಿ, ಕೊಣನೂರು ಹತ್ರ ಇದ್ದೀವಿ. ಅಲ್ಲಿ ನಮ್ಮ ಅಕ್ಕವ್ರು ಬರ್ತಿದ್ದಾರೆ ಅಂತಂದರೆ, ಇವ್ರ ದೊಡ್ಡಮ್ಮ ಅವ್ರು ಇದ್ದಾರಲ್ಲ, ಅವರ ಸೊಸೆ ಮತ್ತು ಮಕ್ಕಳು ಬರ್ತಿದ್ದಾರೆ. ಅವರು ನಾವೆಲ್ಲ ಒಟ್ಟಿಗೆ ಹೋಗ್ತಾ ಇದ್ದೀವಿ. ಬಂದಿದ್ದಾರಂತ ಅವ್ರು ಬರ್ತಾರೆ, ಹೋಗ್ತೀನಿ. ಗೊತ್ತಿಲ್ಲ, ನನ್ನ ಮಗಳು ನೆತ್ಕೊಂಡಲ್ಲಿ ಸುಮ್ಮನಿರ್ತಾಳೋ ಇಲ್ವೋ ಅಂತ ಮಲಗಿದ್ಲು. ನಮ್ಮನೆ ಹತ್ರ ಹೋಗಿದ್ವಲ್ಲ, ನಮ್ಮಪ್ಪ ಎದಳಿಸಿದ್ರು, ನಮ್ಮಪ್ಪ ನಮ್ಮ ಅಕ್ಕ ಅವರೆಲ್ಲ ಇದ್ರಲ್ಲೇ ಎಬ್ಬಿಸಿದ್ರು. ಇವಾಗ ನೋಡ್ತಾವಳೆ ನಮ್ಮಮ್ಮ, ಏನು ಮಾಡ್ತಿರ್ಬೋದು ಅಂತ ನನ್ನ ಮುಖನೇ ನೋಡ್ತೈತಿ. ಸ್ಮೈಲ್ ಮಾಡ್ತಿದ್ದೀರಾ? ಹಾಯ್ ಮಾಡಿ. ಹಾಯ್. ಅಂತಂದ್ರೆ ಮುಂಚೆ ಹೋಗೋಣ ಅಂತ ಹೇಳಿದ್ದೆ, ಬಟ್ ಇಷ್ಟು ಬೇಗ ಹೋಗೋಣ ಅಂತ ಹೇಳಿರ್ಲಿಲ್ಲ. ಇವ್ರಿಗೆ ಕರ್ಕೊಂಡು ಹೋಗ್ತಾರೆ ಅಂತ. ನಾನು ನಮ್ಮ ಅಕ್ಕನ ಮದುವೆ ಬರ್ತಾರಲ್ಲ, ಮದುವೆಗೆ ಬರ್ತಾರಲ್ಲ, ಆಗ ಮದುವೆ ಅಷ್ಟರಲ್ಲಿ ಜಾತ್ರೆ ಇದ್ರೆ ಹೋಗೋಣ ಅಂತ ಅನ್ಕೊಂಡಿದ್ದೆ. ಬಟ್ ಇವ್ರು ಇವಾಗಲೇ ಹೋಗ್ಬಿಟ್ಟು ಬರೋಣ ಅಂತ ಅನ್ಕೊಂಡು ಬಂದಿದ್ದಾರೆ, ಹೋಗೋಣ ಅಂತ. ಅದಕ್ಕೇ ಹೋಗ್ತಾ ಇದ್ದೀವಿ. ಶಿವ ಕೊಣನೂರ್ಗೆ ಅವ್ರಿನ್ನ ಬಂದಿದಾರ ಇಲ್ವೋ ಗೊತ್ತಿಲ್ಲ. ಕೆರೆಕೊಡಿ ರೋಡಿಂದ ಇವಾಗಿನ್ನ ಅವ್ರು ಇನ್ನೂ ಬಂದಿಲ್ಲ, ಅದಕ್ಕೇ ಇಲ್ಲೇ ಕೊಣನೂರಲ್ಲಿ ವೆಯ್ಟ್ ಮಾಡ್ತಾ ಇದೀವಿ. ಆನ್ ದ ವೇ ಬರ್ತಿದಾರಂತೆ. ಅಯ್ಯೋ, ನಂಗೆ ನನ್ನ ಮಗಳದೇ ದೊಡ್ಡ ಟೆನ್ಷನ್, ಸುಮ್ಮನಿರ್ತಾಳೋ ಇಲ್ವೋ ಅಂತ. ರೌಂಡ್ ಹೋಗಿ ಬರೋಣ ಮಗಳ, ಸಾಕು ಆಯ್ತಾ? ರೆಡ್ ಆಗಿಬಿಟ್ಟಿದೆ, ರೌಂಡ್ ಹೋಗಿ ಬರೋಣ. ಹೇಳಿ. ಹೋದ ವರ್ಷ 6 ಗಂಟೆಗೆ ಹೋಗಿ ಹಣ್ಣು ಜವನ ಅದನ್ನೆಲ್ಲ ಎಸ್ತು ತೋರಿಸ್ತೀನಿ ನಿಮಗೆ. ತೇರು ಇರುತ್ತೆ ಅಲ್ಲಿ, ಹಣ್ಣು ಜವನ ಎಲ್ಲ ಎಸ್ಬಿಟ್ಟು 6:30 ಅಷ್ಟರಲ್ಲಿ, ಒಂದು 7 ಗಂಟೆ ಅಷ್ಟರಲ್ಲಿ ಮನೆಯಲ್ಲೇ ಇದ್ವಿ. ಹೋದ ವರ್ಷ ಹೋಗಿದ್ವಿ. ಇವಾಗ ಹೋಗ್ಬಿಟ್ಟು ಅಲ್ಲಿ ಏನು ತಗೊಡ್ತೀರಾ ನನಗೆ? ನಿಮ್ಗೆ ಏನು ಬೇಕು ತಗೊಳ್ಳಿ. ಜಾತ್ರೆಯಲ್ಲಿ ಅದು ಇದು ಏನೇನು ಎಲ್ಲ ಇರ್ತವೆ ನಿಮಗೆ, ನಮಗೆ ಏನೂ ಇರಲ್ಲ. ನಾವು ಕಾಲೇಜ್ ಟೈಮಲ್ಲಿ ಜಾತ್ರೆನ ನಮ್ಮ ಮನೆಯವ್ರ ಜೊತೆ ಎಲ್ಲ, ನಮ್ಮ ಮನೆಯವರು ಎಲ್ಲ ಹೋಗ್ತಿದ್ವಿ ಒಟ್ಟಿಗೆನೆ. ನಾವು ಜಾತ್ರೆನ ದೇವಸ್ಥಾನ ನೋಡೋಕ್ಕೆ ಅಂತ ಹೋಗ್ತೀವಿ. ನೀವು ಕಾಲೇಜ್, ಆ್ಯಕ್ಚುಲಿ ಇವರು ITI ಮಾಡಿದ್ದು ರಾಮನಾಥಪುರದಲ್ಲೇ. ಇವ್ರ ಕಾಲೇಜ್ಗೆ ಹೋಗಿ ಜಾತ್ರೆಗೆ ಯಾಕೆ ಹೋಗ್ತಿದ್ರಿ ಹೇಳಿ ನೀವು? ಆಮೇಲೆ ಹುಡುಗಿರಿಗೆ ಕಾಳಕ್ಕೆ ಗೈಸ್, ನಾವೆಲ್ಲ ದೇವಸ್ಥಾನ ಅದು ಇದು ಅಂತ ಹೋಯ್ತಿರಿ, ಇವರು ಕಾಳಕ್ಕೆ ಬರ್ತಿದ್ರಂತ. ಏನು ಕೊಳ್ಳಿ ಅಂತ ಯಾಕೆ? ಸೊ ಇವಾಗ ಬಂದ್ರು, ಹೊರಟ್ವಿ. ನೋಡಿ, ಎಲ್ಲ ಮಣ್ಣ ಹೋಗ್ತಿದ್ದಾರೆ ಬೈಕಲ್ಲಿ. ಇವಾಗ ಬಂದು ಅದೇ ಅಲ್ಲಿ ಪಾರ್ಕ್ ಮಾಡ್ತಾರಲ್ಲ, ಅಲ್ಲಿ ನಿಲ್ಲಿಸ್ಬೇಕು. ನಿಧಾನ. ಸಖತ್ ಜನ ಇರ್ತಾರಲ್ಲ. ಇದೇನೇ ನೋಡಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ. ಇದು ಒಳಗಡೆ ತುಂಬಾ ಕ್ರೌಡ್ ಇತ್ತು ಅಂತ ಅಂದ್ಬಿಟ್ಟು, ಪಾಪ ಬೇರೆ ಇತ್ತಲ್ಲ, ಹಂಗೆ ಅಂದ್ಕೊಂಡು ಒಳಗಡೆ ಹೋಗೋಕ್ಕಾಗಲಿಲ್ಲ. ತುಂಬ ಕ್ರೌಡ್ ಇದೆ, ತೋರಿಸ್ಬೇಕು. ಪಾಪ ಬೇರೆ ನಿದ್ದೆ ಬಂದವೆ, ತೋರಿಸ್ತೀವಿ. ಇನ್ನು
ಅಂತಂದರೆ ಒಳಗಡೆ ಕ್ಯೂನಲ್ಲಿ ಹೋಗಬೇಕಿತ್ತು, ಹಾಗಾಗಿ ಜನ ಜಾಸ್ತಿ ಇದ್ರಲ್ಲ ಒಳಗಡೆ ಹೋಗೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಇಲ್ಲೇ ಹೊರಗಡೆಯಿಂದನೇ ಪೂಜೆ ಮಾಡೋಣ ಅಂತ ಇಲ್ಲೂ ಕೂಡ ಪೂಜೆ ಮಾಡ್ತಾರೆ. ದೇವ್ರು ಕೂಡ ಕಾಣಿಸುತ್ತೆ, ಹಾಗಾಗಿ ಹೊರಗಡೆ ಪೂಜೆ ಮಾಡೋಣ ಅಂತ ನಿಂತ್ಕೊಂಡಿದ್ದೆ. ಇದು ನವೀನ್ ಅವ್ರು ವೀಡಿಯೋ ಮಾಡಿರೋದು. ಅವರು ಪೂಜೆ ಮಾಡ್ತಿರಲ್ಲ, ಅದಕ್ಕೆ ವೆಯ್ಟ್ ಮಾಡ್ತಿದ್ದೆ ಮುಗಿಲಿ ಅವ್ರದ್ದು ಅಂತ. ನೋಡ ದೇವ್ರ ಇನ್ನು ನಾನು ಪೂಜೆ ಮುಗಿಸಿ ನವೀನವ್ರು ಕೂಡ ಪೂಜೆ ಮಾಡ್ತಿದ್ರು. ಮತ್ತು ಇವಾಗ ಜನ ಇಷ್ಟೇ ಅಲ್ಲ, ಇವಾಗ ಅಂದರೆ 60 ಸ್ಟಾರ್ಟ್ ಆಗೇನೆ 15 ಡೇಸ್ ಮೇಲೇ ಆಯ್ತಲ್ವ, ಹಂಗಾಗಿ ಸ್ವಲ್ಪ ಕಡಿಮೆ. ಬಟ್ ಇದಕ್ಕೆ ಮುಂಚೆ ನಾವು ಇದಕ್ಕಿಂತ ಮುಂಚೆನೇ ಜಾತ್ರೆಗೆ ಹೋಗಿದ್ರೆ ಅಲ್ಲಂತೂ ಕಾಲಿಡೋಕ್ಕೂ ಜಾಗ ಇರ್ತಿರ್ಲಿಲ್ಲ, ಅಂದರೆ ಅಷ್ಟು ರಶ್ ಇರ್ತಿತ್ತು. ಬಟ್ ಇವಾಗ ಸ್ವಲ್ಪ ನಾನು ಅಂದ್ಕೊಂಡೆ ತುಂಬ ಜನ ಇರ್ತಾರೆ ಅಂತ, ಬಟ್ ಬೆಟರ್, ಅಷ್ಟೊಂದೇನು ಕ್ರೌಡ್ ಇರಲಿಲ್ಲ ಯಾವ ಕಡೆನೂ. ಬಟ್ ದೇವಸ್ಥಾನದ ಒಳಗಡೆ ಕ್ಯೂ ಇತ್ತು, ಹಾಗಾಗಿ ಪಾಪು ಇಲ್ಲಾಂದರೆ ಹೋಗ್ಬೋದಿತ್ತು. ಬಟ್ ಅಲ್ಲಿ ಪಾಪು ಏನೇ ದೇವರು, ಬಟ್ ಇದು ತೇರು, ಇದಕ್ಕೆ ಅವನು ಜೊನೆಸೋದು. ಬಟ್ ಇವಾಗ ಏನು ಡೆಕೋರೇಷನ್ ಮಾಡಿಲ್ಲ, ಷಷ್ಠಿ ದಿನ ಮಾತ್ರ ಇದನ್ನು ಮಾಡೋದು. ಅಲ್ಲಿಗೆ ಹೋಗೋಣ. ಪ್ಲೇಸ್ ಇದೆ ಮೀನಿನ ಕಡ ಅಂತ, ಅದನ್ನ ಕರೀತಾರೆ, ಗೊತ್ತಿಲ್ಲ. ಇಲ್ಲೆಲ್ಲ ಜೋರಾಗಿ ಆ್ಯಕ್ಚುಲಿ ನೋಡಿ ಇಲ್ಲಿ ಎಷ್ಟೊಂದು ಜನ ಇದೆ ಗೈಸ್. ನಾನು ಮಾತಾಡ್ತಿರೋದು ಕೇಳಿಸ್ತಿದ್ಯಾ ಇಲ್ವಾ ಅಂತ ಗೊತ್ತಿಲ್ಲ. ಇವಾಗ ಇವರು ನೋಡಿ ನಮ್ಮ ಪಾಪನ್ನ ಮತ್ಕೆ ಎತ್ಕೊಂಡಿದ್ದಾರೆ ನೋಡಿ. ಎಲ್ಲ ಪುರಿ ಅದು ಇದು ಅಂಗಡಿ ಸ್ವೀಟ್ಸ್. ಅಲ್ಲಿ ಮುಂದೆ ಚೆನ್ನಾಗಿರತ್ತಲ್ಲ, ಅಂದರೆ ಬೆಳ್ಳಿ ಬ್ರಾಸ್ಲೆಟ್ ಹಾಕಿ ಅಭ್ಯಾಸ. ಅವು ಇದಾವೆ ಇಲ್ಲಿ. ಅವು ಇಲ್ಲ ಅನ್ಸುತ್ತೆ ಇಲ್ಲಿ. ಮತ್ತೆ ಇದೇ ರೋಡಲ್ಲಿ ಬರ್ತೀವಲ್ಲ ಬಾ. ನೋಡಿ ಇಲ್ಲೆಲ್ಲ ಇದೆ ಪಾಠ. ಎರಡೂವರೆ ಲಕ್ಷ ಎಲ್ಲಿ ಬಂದೈತೆ? ಟಾಯ್ಸ್ ಎಲ್ಲ ಎಷ್ಟು ಚೆನ್ನಾಗೈತಿ. ಇನ್ನೊಂದು ದೇವಸ್ಥಾನ ಇಲ್ಲೇ ಬಿಡೋಣ. ಸ್ಲಿಪ್ಪರಾ? ಸ್ಲಿಪ್ಪರ್ ಬಿಟ್ಬಿಟ್ಟು ನನ್ನ ಮಗಳಿಗೆ ನಿದ್ದೆ ಮಾಡಿಬಿಟ್ಟು ಇಲ್ಲಿ ಮೀನಿನ ಕಡ ಅಂತ ಅಲ್ಲಿ ಕೆಳಗಡೆ ಹೋಗಬೇಕು. ಒಳಗಡೆ ತೋರಿಸ್ತೀನಿ ಇದೆ ಅಂತ. ಆ್ಯಕ್ಚುಲಿ ಇಲ್ಲಿ ವೀಡಿಯೋ ಮಾಡ್ಬೋದೇನೋ ಗೊತ್ತಿಲ್ಲ. ರಾಮೇಶ್ವರ ದೇವಸ್ಥಾನ. ಎಲ್ಲ ಇದೆ,
ಕ್ಯಾಮ್ರಾ ಎಲ್ಲ ಇದೆ, ವಿಡಿಯೋ ಮಾಡಿ. ನೋಡಿ ಇವಾಗ ಇಲ್ಲಿ ದೇವಸ್ಥಾನದಲ್ಲಿ ದರ್ಶನ ಎಲ್ಲ ಮುಗೀತು. ಆ್ಯಕ್ಚುಲಿ ಒಳಗಡೆ CC ಕ್ಯಾಮ್ರಾ ಇದೆ, ಸೊ ಅದಕ್ಕೆ ಅಲ್ಲಿ ಏನು ವಿಡಿಯೋ ಏನು ಕ್ಯಾಪ್ಚರ್ ಮಾಡೋಂಗಿಲ್ಲ ದೇವಸ್ಥಾನದ್ದು, ಹಾಗಾಗಿ ದೇವಸ್ಥಾನ ಏನು ತೊಗೊಳ್ಳಿಲ್ಲ. ನೋಡಿ ಇಲ್ಲಿ ಇವಾಗ ಫೋಟೋ ತಕ್ಕೊಬೇಕಿಲ್ಲ. ಸರಿ ಹಿಂದೆ ಹೆಂಗೆ ಕಾಣಿಸುತ್ತೆ ಸರಿ ಇದು ಗೋಪುರ. ದೇವಸ್ಥಾನ ಇದೆ, ಓಪನ್ನೇ ಮಾಡಿಲ್ಲ ಇದು. ಇಲ್ಲಿ ಒಂದು ಏನೋ ಒಂದು ಮಾಡಿದ್ದು ನಾವು ಇಲ್ಲಿ ರೋಸಲ್ಲಿ ಆಟ್ಬಿಡಿಸ್ಬಿಟ್ಟು ಇಲ್ಲಿ NP ಅಂತ ಬರ್ದಿದ್ರು ಇವ್ರು, ಅದು ಹೇಳ್ತೀವಿ. ಅದು ನನ್ನ ಹತ್ರ ಐತೆ, ನನ್ನ ಹತ್ರ ಇಲ್ಲ. ಆ ರೋಸ್ ಸುಮಾರು ಇದ್ದು ಅಲ್ವಾ, ದೇವ್ರಿಗೆ ಮಾಡಿಸ್ತವೆ ಏನು ಅನಿಸ್ತದೋ. ಅಡಿಲಿಲ್ಲ ಸ್ಯಾರಿನ ಹಾಕಿದ್ದೆ ಮನೇಲಿ, ಬಟ್ ಅಲ್ಲಿ ಇಲ್ಲೆಲ್ಲ ಕ್ರೌಡ್ ಇರುತ್ತೆ ಅಂತ ಅಂದ್ಬಿಟ್ಟು ಓಡಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡು ಡ್ರೆಸ್ನೇ ವೇರ್ ಮಾಡ್ಕೊಂಡು ಬಂದೆ. ಅಲ್ಲಿ ತೋರಿಸ್ತೀವಿ ಗೈಸ್ ಮೀನನ್ನು. ನಾನೇ ನನ್ನ ಹಸ್ಬೆಂಡ್ ಹೋಗ್ತಾರಲ್ಲ ಅಲ್ಲಿ ತೋರಿಸ್ತಾರೆ ಮೀನಿನ ಕಡ ಅಂದರೆ ಹೆಂಗಿರುತ್ತೆ ಅಂತ. ಅಲ್ಲಿ ಮೀನುಗಳು ಹಿಡಿಯೋದಿಲ್ಲ ಅಲ್ವಾ ಈ ಕಡೆ, ಅಲ್ಲ ಇಲ್ಲ ಹಾಕಿರ್ತಾರಲ್ಲ ಅದ್ಬಿಟ್ಟು ಮುಂದಕ್ಕೆ ಹೋದ್ರೆ ಹಿಡಿತಾರೆ. ಮೀನು ಹಿಡಿತಾರಣ್ಣ ಇಲ್ಲಿ, ಹಿಡಿಯೋದಿಲ್ಲ. ಬೆಳಗ್ಗೆ ಮೋಡ ಇತ್ತು, ಇವಾಗ ಬನ್ನಿ ಫೋಟೋ ತಗೊಳ್ಳೋಣ. ಇಲ್ಲಿ ಎಲ್ಲ ಮೇವು ತಗೊಳ್ಳಿ ಅಂತ ಅಲ್ಲಿ ತಗೊಂತಿದ್ದಾರೆ ತಗೊಳ್ಳಿ ಅಂತ ನೋಡಿ. ಇಲ್ಲೇ ಜನ ಜಾಸ್ತಿ ಕ್ರೌಡ್ ಇರುತ್ತೆ. ಷಷ್ಠಿ ಟೈಮಲ್ಲಿ ಬಂದರೆ ಇದಕ್ಕಿಂತ ಕ್ರೌಡ್ ಇರೋದು. ಇವಾಗ ಜಾತ್ರೆ ಸ್ಟಾರ್ಟ್ ಆಗಿನೇ ತುಂಬ ನೋಡಿ. ಏನಾ ಪಾಪನ ಎತ್ಕೊಂಡ್ ಬರ್ಲ ಅಲ್ಲಿಗೆ ತಗೊಂಡ ಇಲ್ಲಿ ನಾವು ತಿನ್ನೋದು ನಿನ್ಗೆ ನೀನು ತೋರಿಸ್ತಿದ್ದೀನಿ. ಆ್ಯಕ್ಚುಲಿ ಅಲ್ಲಿ ಇನ್ನೊಂದು ದೇವಸ್ಥಾನ ಮುಂಚೋಗಿದ್ವಲ್ಲ, ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ, ಅದರಿಂದ ಕೆಳಗಡೆ ಒಂದು ಹೊಳೆ ಇದೆ, ಅಲ್ಲೆಲ್ಲ ಸ್ನಾನ ಮಾಡಿಕೊಂಡು ಅಲ್ಲಿಂದ ಬಂದು ದೇವಸ್ಥಾನಕ್ಕೆ ಹೋಗ್ತಿದ್ದು. ಬಟ್ ಅಲ್ಲಿ ನಾವು ಹೋಗಲಿಲ್ಲ, ಯಾಕೆಂದರೆ ಅಲ್ಲಿ ಕ್ರೌಡ್ ಇತ್ತು ಅಂತ ಅಂದ್ಬಿಟ್ಟು ಪಾಪ ಬೇರೆ ಇಲ್ಲಲ್ಲ ಅಂತ ಅಲ್ಲಿಗೆ ಹೋಗಲಿಲ್ಲ. ಸೊ ಇವಾಗ ಇಲ್ಲಿಗಷ್ಟೇ ಬಂದಿದ್ದು. ಮೀನು ತೋರಿಸ್ತೀನಿ ರೀ ಗೈಸ್, ಎಷ್ಟು ಮೀನು ಇರುತ್ತೆ ಗೊತ್ತಾ ನೋಡಿ, ಅಲ್ಲಿ ಮೇಲ್ಮೇಲೆ ಇರುತ್ತೆ ನೋಡಿ. ಇಲ್ಲಿ ಹಾಕು ತಗೋ ಇದನ್ನ, ಇದು ಪಾಪ್ಕಾರ್ನ್ ತಗೋಬಾರ್ದಿತ್ತು, ಕಡಲೆಕಾಯಿ ತಗೋಬೇಕಿತ್ತು. ಪಾಪ್ಕಾರ್ನ್ ತಗೋಬಾರ್ದಿತ್ತು, ಕಡಲೆಕಾಯಿನೇ ತಗೋಬೇಕಿತ್ತು. ನೋಡಿ ಇಲ್ಲಿ ಎಷ್ಟು. ಇಲ್ಲೊಂದ್ಸಲ ನಮ್ಮ ಅಕ್ಕ ಬಿದ್ದುಬಿಟ್ಟಿದ್ಲು. ಫುಲ್ ತೋರಿಸ್ತೀನಿ ರೀ. ತಗೋ ಇದನ್ನ, ಇಲ್ಲಿ ಇಲ್ಲೊಂದೈತೆ ಜಾಸ್ತಿ. ಕಡಲೆಕಾಯಿ ಹಾಕು, ಕಡಲೆಕಾಯಿಗೆ ಮಾತ್ರ ಬರ್ತವೆ. ಇವ್ನು ಹಿಡಿಯಂಗಿಲ್ಲ, ಮೀನು ಇಟ್ಕೊಳ್ಳೋದಿಲ್ಲ ಯಾರು.
ಅರೆ ಇಲ್ಲಿ ಹಿಡಿಯೋದಿಲ್ಲ, ಇವಿಲ್ಲೇ ಇರ್ತವ. ಒಂದು ವಿಗ್ರಹ ಇದೆ ನೋಡಿ, ಇದು ದೇವ್ರದ್ದು. ಇಲ್ಲೇ ಇರ್ತಾವಲ್ಲ ಹೆಂಗೆ ಜಾತ್ರೆ ಟೈಮ್ ಎಲ್ಲ ಬರ್ತಾ ಇರ್ತಾರ ಡೈಲಿಯ ಫುಡ್ ಹಾಕ್ತಿರ್ತಾರಲ್ಲ, ಇಲ್ಲೇ ಇದಾಗ್ಬಿಟ್ಟಿರ್ತಾರೆ. ಸಾಕಿರೋ ನಿಂತಾರೆ. ಮುಗಿತಾ ಮೈಸೂರು ಒಂದು ಇಟ್ಕೊಳ್ಳೋಣ. ಇಡ್ಕ ಮನೆಗೆ ಇಟ್ಕೊಳ್ಳೋ ಒಂದು ತಗೊಂಡೋಗೋಣ ಮನೆಗೆ. ಇಲ್ಲೆಲ್ಲ ಮುಂಚೆ ಊಟ ಮಾಡ್ಕೊಂಡು ಬಂದು ಮೀನ ನೋಡ್ಕೊಂಡು ಹೋಗ್ತಿದ್ವಿ. ಬಟ್ ಈಗ ಒಂದು 2 ಇಯರ್ಸಿಂದ ಅಷ್ಟೆಲ್ಲ ಏನಿಲ್ಲ, ಬರೋದು ಹಂಗೆ ದೇವ್ರು ನೋಡ್ಕೊಳ್ಳೋದು, ಹೋಗೋದಷ್ಟೇ. ನೋಡಿ ಫ್ರೆಂಡ್ಸ್, ಇದು ಫೈನಲ್ ಜಾತ್ರೆ ಕಟ್ಟಿರೋದು. ಇದು ಲಾಸ್ಟ್ ರೋಡ್. ಈ ಕಡೆ ಫುಲ್ಲು ಎಲ್ಲ ಇರೋದು. ಏನೋ ಪರ್ಚೇಸ್ ಮಾಡ್ತಾರಂತೆ, ನೋಡೋಣ. ಏನು ಪರ್ಚೇಸ್ ಮಾಡ್ತೀರಾ? ವಾಚ್ ತಗೊಡು, ಅದು ಯಾವುದು ನೋಡಿ ಫ್ರೆಂಡ್ಸ್, ಹುಡುಗಿರಿಗೆ ಎಷ್ಟೊಂದು ಐಟಮ್ ಇದ್ದಾವೆ. ನಮಗೆ ಏನೂ ಇಲ್ಲ ಇಲ್ಲಿ, ಎಲ್ಲ ಹುಡುಗಿರಿಗೆ ಅಷ್ಟೇ. ಪುಟಾಣಿ ಕೈಯಲ್ಲಿ ಬಂದಿದ್ದು ಚೆನ್ನಾಗಿದೆ, ಏನು ಇಷ್ಟ ಆಗಲ್ಲ. ಇಷ್ಟೊಂದು ಐಟಮ್ ಇದ್ದಾವೆ, ನಿಮಗೆ ಇಷ್ಟ ಆಗ್ತಿಲ್ಲ. ಅದು ಏನು ಬೇಕು ಪಾಪಂಗೆ ಅಂತ ಗೊತ್ತಾ? ಪಾಪಗೆ, ನಮ್ಮ ಪಾಪಗೆ ಏನಾದರೂ ಟಾಯ್ಸ್ ತೊಗೊಬೇಕು ನೋಡೋಣ. ಮುಂದೆ ಇದೆ ಫಸ್ಟ್ ಟೈಮ್ ಜಾತ್ರೆ ಬಂದಿದ್ದಾಳೆ ನನ್ನ ಮಗಳು. ಎಲ್ಲ ನಮ್ಮ ಅಕ್ಕೆ, ನಮ್ಮಣ್ಣ ತಗೊಳ್ಳೋಣ ಅಂತ ಒಂದು ಇದನ್ನೇ ತಗೊಳ್ತಾರೆ. ಹಿಂಗ ಇದು ಯಾರು ತಗೊಂಡಿದ್ದು? ಅದು ಚೆನ್ನಾಗೈತೆ. ರೆಡ್ ಇವಕ್ಕಿಂತ ಇದೆ ಚೆನ್ನಾಗಿದೆ. ಈ ಪೌಚ್ ಇದು ತಗೊಳ್ಳೋಣ ಅಂತ ಅಟ್ಲೀಸ್ಟ್ ಬಂದಿದ್ದ ಕಾರು ಏನು ಇಲ್ಲಿ ಏನು ಇಷ್ಟ ಆಗ್ತಿಲ್ಲ ಗೈಸ್. ಇದೊಂದು ತೊಗೊತೀನಿ, ಚೆನ್ನಾಗಿದೆ. ತೋಡಿ ಅದೇ ಇರಲಿ ಬಿಡು, ಚೆನ್ನಾಗಿದೆ. ಗಾಡಿ ಒಳಗೆ ಬರ್ದಾಗ ನೋಡೋಣ. ಯಾರಿಗೆ ಗೊತ್ತು? ಜಿಪ್ಪೆ ಅವ್ರದ್ದು ಕಿದೋಗದೆ, ಜಿಪ್ಪೆ ಚೆನ್ನಾಗಿಲ್ಲ. ಹಿಂಗೆ ಕರ್ಕ ಬಂದ್ರಿ ಏನು ಮಾಡೋದು? 80 ರೂಪಾಯಿಗ್ಲಾ? ಇಲ್ಲ, 14 ರೂಪಾಯಿ ಕಮ್ಮಿ ಇಲ್ಲ. ಫಿಕ್ಸೆಡ್ ರೇಟ್ ಪರ್ಸ್ಗಳೆಲ್ಲ ಹಾಕಿ ಕೊಡ್ರಿ, ಹಿಂಗೆಲ್ಲ ಹೇಳ್ತೀರಾ? ಪರ್ಸ್ ಐಟಮ್ ಅದೆಲ್ಲ ಅದೆಲ್ಲ ಫಿಕ್ಸೆಡ್ ಅಣ್ಣ. ಸಿಕ್ಕದ 10 ರೂಪಾಯಿ ಲಾಭ, 10 ರೂಪಾಯಿ ಲಾಭ. ಜಾಸ್ತಿ ಲಾಭದ ವ್ಯವಹಾರ ಇಲ್ಲ ಅದೆಲ್ಲ. ಟೀ ಕಪ್ಸ್ ಇದೆ, ತೋರಿಸ್ತೀನಿ, ಚೆನ್ನಾಗಿದೆ. ಬಟ್ ಇವೆಲ್ಲ ಬೆಂಗಳೂರಿಗೆ ನಾವು ಹೋಗ್ತೀವಲ್ವಾ, ಅವಾಗ ತೊಗೊಬೇಕು. ಇವಾಗ ನ್ಯೂಸ್ ಎಲ್ಲ ಮನೇಲಿ ಇದ್ದಾವೆ. ಈ ಥರ ಚೆನ್ನಾಯ್ತಲ್ಲ ನೋಡಿ ಫ್ರೆಂಡ್ಸ್. ಇಲ್ಲಿ ಪರ್ಸ್ ತಗೊಂಡು ಪರ್ಸಲ್ಲಿ ದುಡ್ಡು ಐತೆ ನೋಡಿ. ಪರ್ಸ್ ನೋಡಿ, ದುಡ್ಡು ಇಟ್ಟಿದ್ದಾರೆ. ಅವ್ರು ಆಮೇಲೆಲ್ಲ ಅವ್ರಿಗೆ ಯಾಮರ್ಸ್ಬಿಟ್ಟು ತಂದವ್ರು ಅನ್ಕೋಬೇಕು. ಇದನ್ನೆಲ್ಲ ಬೆಂಗ್ಳೂರಿಗೆ ಹೋಗ್ಬೇಕಾದ್ರೆ ತಗೊಂಡೋಗೋಣ ಎಲ್ಲ. ಹಾಂ, ಈ ಟೀ ಕಪ್ಪು ಈ ಥರದೆಲ್ಲ. ಅವಾಗ ಇನ್ನೊಂದು ಟೈಮ್ ಜಾತ್ರೆ ಆಗಲಿ. ನಾವು ಬೆಂಗ್ಳೂರಿಗೆ ಹೋಗೋಷ್ಟು ಇನ್ನೊಂದು ಟೈಮ್ ಜಾತ್ರೆ ಬರ್ತಾರೆ, ಶಾಪಿಂಗ್ ಮಾಡ್ತೀನಿ. ಏನಷ್ಟು ನಾವು ಬಾರ್ಗಿನ್ ಮಾಡ್ತಾರೆ ಅಂತ ಅಂದರೆ ಕ್ವಾಲಿಟಿ ಅಷ್ಟು ಚೆನ್ನಾಗಿರಲ್ಲ, ಬಟ್ ತುಂಬ ಕಾಸ್ಟ್ಲಿ ಹೇಳ್ತಾರೆ. ಹಂಗಾಗಿ ಸ್ವಲ್ಪ ಬಾರ್ಗಿನ್ ಮಾಡ್ತಿದ್ದೆ. ಆಟ ಸಾಮಾನಿದೆ, ನನ್ನ ಮಗಳಿಗೆ ತೊಗೊಬೇಕು ಆಟ ಸಾಮಾನು. ಏನಾದರೂ ಅಂದರೆ ಅವಳು ಇವಾಗ ಅಬ್ಸರ್ವ್ ಮಾಡ್ಕೊಳ್ಳಲ್ಲ, ಸ್ವಲ್ಪ ಸ್ವಲ್ಪ ಯೂಸ್ ಆಗುತ್ತೆ. ತೊಗೊಂಡ್ರೆ ಅಂತ ತೊಗೊಬೇಕು. ಇಲ್ಲಿ ತಗೊಳ್ಳೋದಾ ಪಾಪಂಗೆ? ಏನಾದ್ರು ತಗೊಳ್ಳೋದಾ? ಏನು ಬೇಕು ಅವಳಿಗೆ?
ಅವಳಿಗೆ ಯಾವ ಥರ ತಗೊಳ್ಳೋದು? ಬೇಡ, ಆ ಥರದ್ದು ಐತಲ್ಲ ಮನೇಲಿ, ಬೇಡ. ಅವೆಲ್ಲ ಏನಕ್ಕೆ? ನಾಳೆ ನಾಳೆ ನಿಂತ್ಕೊಂಡು ಆಟ ಆಡ್ತಾಳ. ಈ ಥರ ಏನಾದ್ರು ಸೌಂಡ್ ಬರೋದು, ಇಲ್ಲ ಅಂತ ಫೋನ್ ತಗೊಳ್ಬೇಕಂತ. ಆಯ್ತಾ ಕೊಟ್ಟ? ಚೆನ್ನಾಗಿದೆ ಗೈಸ್. ನನ್ನ ಮಗಳಿಗೆ ಕ್ಯೂಟ್ ಆಗಿದೆಯಲ್ಲ. ನೇನು ಬೇಡ ಸದ್ಯಕ್ಕೆ, ಅದು ಒಂದೇ ಕೊಡಿ. ಇವಾಗ ತಗೊಂಡು ಕಾರು ಇದು ಮಕ್ಕಳಿಗೆ, ಮತ್ತು ಇನ್ನೊಂದು ಏನೋ ಅದು ಬೇರೆ ತಗೊಳ್ಳೋಣ. ಬೇಡ ಬಿಡಿ, ಇದೆ ಚೆನ್ನಾಗಿ. ಹೋದ್ ಸಲ ಬಂದಾಗ ತಗೊಂಡೋಗಿದೆ, ಯಾಕೆಂದ್ರೆ ಹೋದ್ ಸಲ ಚೆನ್ನಾಗಿತ್ತು. ಈ ಸಲ ಏನು ಅಷ್ಟು ಇಷ್ಟನೇ ಆಗ್ತಿತ್ತು. ಇವಾಗ ಪುರಿ ಖಾರ ಎಲ್ಲ ತಗೊಂಡು ಹೊರಡ್ಬೇಕು ಗೈಸ್ ಮನೆ ಕಡೆ. ಅಷ್ಟು ಗೋಬಿ ತಿನ್ನೋಣ ಅಂತ ಬಂದ್ವಿ. ಬೇಗ ಹೊರಡ್ಬೇಕು. ಇಲ್ಲ ನೋಡಿ ಫ್ರೆಂಡ್ಸ್, ಎಲ್ಲ ಮುಗೀತು, ಹೋಗ್ತಾ ಇದ್ವಿ. ನಮ್ಮ ಬ್ರದರಲ್ಲಿ ಹೋಗ್ತಿದ್ದಾರೆ ಮುಂದೆ. ಇವಾಗ ಹೋಗಿ ಅವ್ರ ಮಕ್ಕಳು ಇಲ್ಲೇ ಇದ್ದಾರೆ, ನಮ್ಮ ಬ್ರದರ್ ಅವರು ಮಕ್ಕಳು. ಇವಾಗ ಹೋಗಿ ಅಲ್ಲಿ ಏನಾದರೂ ನಾನ್ ವೆಜ್ ತಗೊಂಡು ಅಲ್ಲಿಂದ ಮತ್ತೆ ನಮ್ಮ ದೊಡ್ಡಮ್ಮನ ಮನೆಗೆ ಹೋಗ್ಬೇಕು. ಇವಾಗ ಕೊಣದೂರಲ್ಲಿ ಸ್ವಲ್ಪ ಐಟಮ್ಸ್ ತಗೋಬೇಕು, ಅಂತ ತಗೊಂಡು ಅದೆಲ್ಲ ಆದಮೇಲೆ ನೆಕ್ಸ್ಟ್ ಮತ್ತೆ ನಮ್ಮ ದೊಡ್ಡಮ್ಮನವ್ರಿಗೆ ಹೋಗ್ಬೇಕು. ಹೋಗಿ ಇವತ್ತು ಅಲ್ಲಿ ಸ್ಟೇ ಆಗಿ ನಾಳೆ ನಮ್ಮೂರಿಗೆ ರೈಟ್ ಊರಿಗೆ ಹೋಗ್ಬೇಕು. ಏನಿಲ್ಲ, ನನ್ನ ಮಗಳು ಬಿಟ್ಟು ಹೋಗ್ಬೇಕಲ್ಲ, ಬೇಜಾರು ಅಷ್ಟೇ. ನನ್ನ ಮಗಳು ಬಿಸಿಲು ಹೊಡಿತಾ ಇದೆ ಈ ಕಡೆ. ಸುಬಿ ಯಾಕೆ? ಅವಳಿಗೆ ಏನಂದ್ರೆ ಯಾರಾದ್ರೂ ಮಾತಾಡ್ತಾ ಇರ್ಬೇಕು, ಮಾತಾಡ್ತಾ ಇದ್ರೆ ವಾಯ್ಸ್ ಕೇಳ್ಕೊಂಡು ಕಾಣಿಸ್ತಾ ಇಲ್ಲ ನೀನು. ಮಾತಾಡ್ಲಿಲ್ಲ ಅಂದ್ರೆ ಅಳ್ತಾನೆ. ಮಾತಾಡಿಸ್ತಾನೆ ಇರ್ಬೇಕು ಮಗಳಿಗೆ. ಅಂತ ಅವಳು ನೋಡಿ ಅಲ್ಲಿ ಮಾತಾಡಿಸ್ತಾ ಇರ್ಬೇಕು. ಓಕೆ ಗೈಸ್, ಬಾಯ್ ಗೈಸ್. ಇವಾಗ ನಾನ್ ವೆಜ್ ಎಲ್ಲ ತಗೊಂಡು ಮನೆಗೆ ಬಂದ್ವಿ. ಓಕೆ, ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಓಕೆನಾ? ಈ ಕಡೆ ನೋಡು, ಬಾಯ್. ಬಾಯ್ ಗೈಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.